ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದು ದೇಶದ ಅತಿ ದೊಡ್ಡ ಬೆಳವಣಿಗೆ ಅಥವಾ ಅತಿ ದೊಡ್ಡ ಇಶ್ಯೂ. ನಮ್ಮ ವ್ಯವಸ್ಥೆ ಅಂದ್ರೆ ದರಿದ್ರ ವ್ಯವಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಈ ದರಿದ್ರ ವ್ಯವಸ್ಥೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುವಂತೆ ಮಾಡ್ತಾ ಇದೆ. ಅದರ ದುರಂತ ಏನಪ್ಪಾ ಅಂದ್ರೆ, ಸಂಬಂಧಪಟ್ಟಂಥವರು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಯಾರೂ ಕೂಡ ಇದರ ಜವಾಬ್ದಾರಿಯನ್ನ ಹೊಣೆಯನ್ನ ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಲ್ಲಿಯವರೆಗೆ ಒಂದೇ ಒಂದು ರಾಜೀನಾಮೆಯೂ ಕೂಡ ಇಲ್ಲ. ಅಂದ್ರೆ ನೀವು ಯೋಚನೆ ಮಾಡಿ, ಅದೆಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟಿದ್ದಾರೆ ಅಂತ. ರಾಜೀನಾಮೆ ಎಲ್ಲದಕ್ಕೂ ಕೂಡ ಪರಿಹಾರ ಅಂತಲ್ಲ, ಅಥವಾ ರಾಜೀನಾಮೆ ಕೊಟ್ಟು ಮಾತ್ರಕ್ಕೆ ಇದಕ್ಕೇನೋ ಸಾಲ್ವ್ ಆಗ್ಬಿಡುತ್ತೆ, ಪರಿಹಾರ ಸಿಕ್ಕಿಬಿಡುತ್ತೆ ಅಂತಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ನೈತಿಕತೆ ಅಂತ ಇರಬೇಕು, ನೈತಿಕ ಜವಾಬ್ದಾರಿ ಅಂತ ಇರಬೇಕು. ಆ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾದಾಗ ಅವರು ಆ ಹುದ್ದೆಯಿಂದ ನಿರ್ಗಮಿಸಬೇಕು ಅಥವಾ ಹೊರಗಡೆ ಹೋಗಬೇಕು ಅಂಥದ್ದಾಗಬೇಕು. ಆದರೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇದಾಗ್ಬಿಟ್ಟಿದ್ದಾರೆ ಅಂದ್ರೆ, ಇವರು ಯಾವ ಒಂದು ಸಣ್ಣ ಈ ಸಮಸ್ಯೆಗೆ ನಾವೇ ಕಾರಣ ಅನ್ನುವಂಥ ಮನಸ್ಥಿತಿಯೂ ಕೂಡ ಇಲ್ಲ. ಆರಾಮಾಗಿ ತಮಗೆ ಬೇಕಾದ ರೀತಿಯಲ್ಲಿ ಇದ್ದು ಬಿಟ್ಟಿದ್ದಾರೆ. ಇದನ್ನು ಯಾರಾದರೂ ಪ್ರಶ್ನೆ ಮಾಡಿಬಿಟ್ರೆ, ಪ್ರಶ್ನೆ ಮಾಡಿದಂಥವರು ದೇಶದ್ರೋಹಿಗಳು ಅಂತ ಅನಿಸ್ಕೊಂಡು ಬಿಡ್ತಾರೆ. ಅಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗೆ ಈ ಸಮಸ್ಯೆಯ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ. ಕಾರಣ, ಈ ವೈಫಲ್ಯಕ್ಕೆ ಕಾರಣ ಆಗಿರುವಂತಹ ಸಂಸ್ಥೆ ಕೇಂದ್ರ ಸರ್ಕಾರದ ಅಡಿಯಲ್ಲಿಯೇ ಬರುತ್ತೆ. ಉತ್ತಮ ಕೆಲಸ ಆದಾಗ ಇದು ನಮ್ಮದೇ ಸರ್ಕಾರದ್ದು ಅಂತ ಬೆಂತಟ್ಕೊಳ್ಳೋದು ಮಾತ್ರ ಅಲ್ಲ, ಇಂಥದ್ದೇನಾದ್ರೂ ಆದಂಥ ಸಂದರ್ಭದಲ್ಲಿ ಇದರ ಜವಾಬ್ದಾರಿಯನ್ನ ನಾವೇ ಹೊತ್ಕೊಳ್ತೀವಿ ಎನ್ನುವಂಥ ಮನಸ್ಥಿತಿಯೂ ಕೂಡ ಇರಬೇಕಾಗತ್ತೆ. ಆದರೆ ಸಂಬಂಧಪಟ್ಟಂಥವರಿಂದ ಸರಿಯಾದಂಥ ಸ್ಟೇಟ್ಮೆಂಟ್ ಬರ್ತಾ ಇಲ್ಲ, ಸಂಬಂಧಪಟ್ಟಂಥವರು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ. ಹೆಚ್ಚು ಕಡಿಮೆ 22ವರೆಯಿಂದ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಡೋಲಾಯಮಾನ ಎನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಅವರದ್ದು ಒಂದು ಕಡೆಯಿಂದ ಆದ್ರೆ 4 ವಿದ್ಯಾರ್ಥಿಗಳು ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. 21, 22, 23 ವರ್ಷದ ವಿದ್ಯಾರ್ಥಿಗಳು. ಅವರ ಪೋಷಕರ ಪರಿಸ್ಥಿತಿ ಹೇಗಾಗ್ಬೇಡ, ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ, ಎಷ್ಟರ ಮಟ್ಟಿಗಿನ ದೊಡ್ಡ ಸಮಸ್ಯೆ, ಎಷ್ಟರ ಮಟ್ಟಿಗೆ ಅವರು ಮಾನಸಿಕವಾಗಿ ನೊಂದು ಹೋಗಿಬಿಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಏನು ಎತ್ತ ಅಂದ್ರೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕು, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬಂಧುಗಳೇ, ಅದೆಷ್ಟೋ ಜನರಿಗೆ ಅಂದ್ರೆ ಪೋಷಕರಿಗೆ ಹಾಗೆ ಅಟ್ ದಿ ಸೇಮ್ ಟೈಮ್ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗಬೇಕು ಅಂತ ಕನಸಿರುತ್ತೆ. ಯಾಕಂದ್ರೆ ಒಮ್ಮೆ ಡಾಕ್ಟರ್ ಆಗ್ಬಿಟ್ರೆ ಲೈಫಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತಾರೆ ಅಂತ ಇನ್ನೊಂದಷ್ಟು ಜನ ಯೋಚನೆ ಮಾಡೋದು, ನಮಗೊಂದು ಸೇವೆಗೆ ಅವಕಾಶ ಸಿಕ್ಕಂತ ರೀತಿಯಲ್ಲಿ ಅಂತ ಹೇಳಿ. ನಮ್ಮಲ್ಲಿ ಡಾಕ್ಟರ್ ಆಗಬೇಕು ಅಂದ್ರೆ ನೀಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡಬೇಕು, ಆಗ ಮಾತ್ರ ನಮಗೆ ವೈದ್ಯಕೀಯ ಪ್ರವೇಶಾತಿ ಸಿಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಈ ವೈದ್ಯಕೀಯ ಪರೀಕ್ಷೆ ಅಥವಾ ಈ ನೀಟ್ ಎಕ್ಸಾಮ್ ಏನಿದೆ, ಮುಂಚೆ ಎಲ್ಲವೂ ಕೂಡ ಆಯಾ ರಾಜ್ಯಗಳು ನಡೆಸ್ತಾ ಇದ್ವು. ನಮ್ಮ ರಾಜ್ಯದಲ್ಲಿ CET ಅಂತ ನಡೀತಾ ಇತ್ತು. ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಬೆಸ್ಟ್ ಎನ್ನುವಂಥ ರೀತಿಯಲ್ಲೂ ಕೂಡ ಇತ್ತು. ಅದಾದ ಬಳಿಕ ಒಂದು ಪ್ರಸ್ತಾವನೆ ಬರುತ್ತೆ, ಇಲ್ಲ ಇಡೀ ದೇಶಕ್ಕೆ ಒಂದೇ ಪರೀಕ್ಷೆ, ನೀಟ್ ಪರೀಕ್ಷೆನ ಮಾಡಬೇಕು ಅಂತ. ಮುಂಚೆ ಆಯಾ ರಾಜ್ಯಗಳು ನಡೆಸ್ತಾ ಇದ್ವು, ನಮ್ಮ ರಾಜ್ಯದ ಸೀಟ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇತ್ತು. ಅದಾದ ಬಳಿಕ ಈ ನೀಟ್ ಪರೀಕ್ಷೆ ಎನ್ನುವಂಥ ಪ್ರಸ್ತಾವನೆ ಬಂತು. ತಮಿಳುನಾಡು ಸೇರಿದಂತೆ ನಮ್ಮ ಕರ್ನಾಟಕ ಸೇರಿದಂತೆ ಒಂದಷ್ಟು ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಅದರ ವಿರೋಧಕ್ಕೆ ಸಂಬಂಧಪಟ್ಟಾಗ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. 2013ರಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು ನೀಟ್ ಪರೀಕ್ಷೆ. ನೀಟ್ ಪರೀಕ್ಷೆ ಎನ್ನುವಂಥ ಒಂದು ಕಾನ್ಸೆಪ್ಟ್ ಬರ್ತಾ ಇದ್ದ ಹಾಗೆ ಕೋಚಿಂಗ್ ಕ್ಲಾಸಸ್ಗಳ ಸಂಖ್ಯೆಯೂ ಕೂಡ ವಿಪರೀತ ಜಾಸ್ತಿ ಆಗೋದಕ್ಕೆ ಶುರುವಾಗಿಬಿಡ್ತು. ಪರಿಸ್ಥಿತಿ ಎಲ್ಲಿವರೆಗೆ ಬಂತು ಅಂತ ಅಂದ್ರೆ, ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಲೇಬೇಕಾದಂತ ಪರಿಸ್ಥಿತಿ. ಯಾವಾಗ ಕೋಚಿಂಗ್ ಕ್ಲಾಸ್ಗಳಿಗೆ ವಿಪರೀತ ಡಿಮ್ಯಾಂಡ್ ಶುರುವಾಗಿ ಬಿಡುತ್ತೋ, ಕೋಚಿಂಗ್ ಕ್ಲಾಸ್ಗಳ ಫೀಸ್ ಕೂಡ ಲಕ್ಷ ಎನ್ನುವ ಹಂತಕ್ಕೆ ಬಂದು ಬಿಡ್ತು. ಲಕ್ಷ ಇದ್ದರೆ ಮಾತ್ರ ನಾವು ಕೋಚಿಂಗ್ ಪಡೆಯೋದಕ್ಕೆ ಸಾಧ್ಯ, ಕೋಚಿಂಗ್ ಪಡೆದ್ರೆ ಮಾತ್ರ ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕೆ ಸಾಧ್ಯ ಎನ್ನುವಂತ ಪರಿಸ್ಥಿತಿ ಬಂತು. ಕೇವಲ ಶ್ರೀಮಂತರಿಗೆ ಮಾತ್ರ ಅಲ್ಲ, ಬಡವರಿಗೂ ಒಂದು ಕನಸಿತ್ತು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ತಮಗೆ ಜೀವನಕ್ಕೆ ಆಧಾರವಾಗಿದ್ದಂಥ ಜಮೀನೋ, ಮನೆಯಲ್ಲಿ ಕೂಡಿಟ್ಟಂತ ಚಿನ್ನವೋ ಅಥವಾ ಮನೆಯಲ್ಲಿ ಕೂಡಿಟ್ಟಂತ ಅಲ್ಪ ಸ್ವಲ್ಪ ಹಣವೋ ಅದೆಲ್ಲವನ್ನು ಕೂಡ ವ್ಯಯಿಸಿ ಮಕ್ಕಳಿಗೆ ಕೋಚಿಂಗ್ ಅನ್ನು ಕೊಡಿಸೋದಕ್ಕೆ ಶುರು ಮಾಡಿಕೊಂಡ್ರು. ಈ ಮೂಲಕ ಪೋಷಕರು ಎಲ್ಲವನ್ನೂ ಕೂಡ ತ್ಯಾಗ ಮಾಡೋದಕ್ಕೆ ಆರಂಭಿಸಿ ಬಿಟ್ರು. ಬರ್ತಾ 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 ಈ ಕೋಚಿಂಗ್ ಕ್ಲಾಸ್ಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ರಾಜಸ್ಥಾನದ ಕೋಟಾ ಸೇರಿದಂತೆ ಒಂದಷ್ಟು ಭಾಗದಲ್ಲಂತೂ ಆ ಕೋಚಿಂಗ್ ಸೆಂಟರ್ಗಳ ಹಬ್ ಆಗಿ ಅವೆಲ್ಲವೂ ಕೂಡ ಮಾರ್ಪಟ್ಟು ಬಿಟ್ಟಿದೆ. ಮತ್ತೊಂದು ಕಡೆಯಿಂದ ವಿದ್ಯಾರ್ಥಿಗಳ ಮಾನಸಿಕವಾದಂಥ ಒತ್ತಡವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಯಾಕಂದ್ರೆ ಪೋಷಕರು ತ್ಯಾಗ ಮಾಡಿರ್ತಿದ್ರು, ಜಮೀನು ಅದು ಇದು ಮಾರಾಟ ಮಾಡಿರ್ತಿದ್ರು, ಮಕ್ಕಳಿಗೆ ಕೋಚಿಂಗ್ ಕೊಡಿಸ್ತಾ ಇದ್ರು, ಮಕ್ಕಳು ಕೂಡ ಅದೇ ಒತ್ತಡದಲ್ಲಿ ಇರ್ತಾ ಇದ್ರು ಸದಾಕಾಲ. ಅಯ್ಯೋ, ನಮ್ಮ ತಂದೆ ತಾಯಿ ಹಿಂಗೆ ಮಾಡಿದಾರೆ, ನಾವು ಓದಲೇಬೇಕು ಇರುವಂಥ ಪ್ರೆಷರಿಂದ ಆ ಕಾರಣಕ್ಕಾಗಿ ಎಷ್ಟು ಜನ ಪ್ರಾಣ ಕಳ್ಕೊಳ್ಳೋದು ಅಂಥದ್ದೆಲ್ಲವೂ ಕೂಡ ಒಂದು ಕಡೆಯಿಂದ ಆಗ್ತಾ ಇತ್ತು. ಇನ್ನೊಂದು, ಈ ನೀಟ್ ಪರೀಕ್ಷೆ ಶುರುವಾದಾಗ್ಲಿಂದ ಏನಾದರೂ ನೆಟ್ಟಾಗಿ ನಡೆದಿದೆಯಾ ಅಂದ್ರೆ ಇಲ್ಲ. ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ, ಒಂದಲ್ಲ ಒಂದು ರೀತಿಯಾದಂಥ ಎಡವಟ್ಟು ನಡೀತಾನೆ ಇತ್ತು. 2024 ನಮ್ಮ ಕಣ್ಣ ಮುಂದೆ ಇದೆ. ಹೆಚ್ಚು ಕಡಿಮೆ 54 ವಿದ್ಯಾರ್ಥಿಗಳು ಅನ್ಸುತ್ತೆ 720ಕ್ಕೆ 720 ಅಂಕಗಳನ್ನು ಕೂಡ ಪಡೆದು ಬಂದಿದ್ರು. ಆಗ ಡೌಟ್ ಬಂತು, ಹೆಂಗ್ ಸಾಧ್ಯ ಇದು ಅಂತ ಹೇಳಿ. ಈಗ ಅನಿಸ್ತಾ ಇದೆ ಅಲ್ಲೇನೋ ಎಡವಟ್ಟಾಗಿತ್ತು ಅಂತ ಹೇಳಿ. ಆಗ 1563 ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಎಲ್ಲವನ್ನು ಕೂಡ ಮಾಡಲಾಗಿತ್ತು. ಇದು ಹಳೆಯ ವಿಚಾರವ. ಈಗ ಈ ವರ್ಷದ ವಿಚಾರಕ್ಕೆ ಬರ್ತೀನಿ.
ಬಂಧುಗಳೇ, ಈ ನಮ್ಮಲ್ಲಿ ಮೆಡಿಕಲ್ ಸೀಟ್ಗಳು ಲಭ್ಯ ಇರೋದು 1,00,000ದಿಂದ 1,10,000 ಪ್ರತಿ ವರ್ಷ. ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಆದರೆ ಅದಕ್ಕೆ ಕಾಂಪೀಟ್ ಮಾಡೋದು ಎಷ್ಟು ಹೇಳಿ? ಹೆಚ್ಚು ಕಡಿಮೆ ಈ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳೋದು 25 ಲಕ್ಷ ಮಂದಿ. ಈ ಬಾರಿ ಆ 25 ಲಕ್ಷ ಮಂದಿ ರಿಜಿಸ್ಟರ್ ಮಾಡ್ಕೊಂಡಿದ್ದು, ಅದರಲ್ಲಿ 23 ಲಕ್ಷ ಮಂದಿ ಪರೀಕ್ಷೆಯನ್ನು ಬರೆದಿದ್ರು. ಒಂದು ಸೀಟಿಗೆ ಯೋಚನೆ ಮಾಡಿ, ಒಂದು ಸೀಟಿಗೆ 20ರಿಂದ 25 ವಿದ್ಯಾರ್ಥಿಗಳು ಕಾಂಪೀಟ್ ಮಾಡ್ತಿರ್ತಾರೆ. ಸುಮ್ಮನೆ ಕಾಂಪೀಟ್ ಮಾಡ್ತಾ ಇರೋದಿಲ್ಲ, ಪ್ರತಿದಿನ ಅದಕ್ಕೆ ಓದ್ತಿರ್ತಾರೆ. 16ರಿಂದ 17 ಗಂಟೆಗಳ ಕಾಲ ಸ್ಟಡಿ ಮಾಡ್ತಾರೆ, ಕೋಚಿಂಗ್ ಅನ್ನು ಪಡೆದುಕೊಳ್ತಾರೆ. ಸಿನಿಮಾ, ಮತ್ತೊಂದು ಮಗದೊಂದು, ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾರೆ. ಸದಾ ಕಾಲ ನೀಟ್ 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 ಅಂತ ಹೇಳಿ ಧ್ಯಾನ ಮಾಡ್ತಿರ್ತಾರೆ. ಈ ಬಾರಿಯೂ ಕೂಡ ಅಷ್ಟೇ. ನೀವು ಹಂಗೆ ಯೋಚನೆ ಮಾಡಿ ಇದನ್ನಷ್ಟು ಸುಲಭವಾಗಿ ತೆಗೆದುಕೊಳ್ಳಬೇಡಿ. 16ರಿಂದ 17 ಗಂಟೆಗಳ ಕಾಲ ಶ್ರಮ ಹಾಕಿದ್ರು, ಕೋಚಿಂಗ್ ಪಡೆದುಕೊಂಡಿದ್ರು, ಅಪ್ಪ ಅಮ್ಮ ತ್ಯಾಗ ಮಾಡಿದ್ರು. ಅಂತಿಮವಾಗಿ ಅವರೆಲ್ಲರೂ ಕೂಡ ಮೇ 3ನೇ ತಾರೀಕು ಪರೀಕ್ಷೆಯನ್ನು ಬರೀತಾರೆ. ಅದಾದ ಬಳಿಕ ಒಂದು 2-3 ದಿನ ಆದಮೇಲೆ ಒಂದು ಸುದ್ದಿ ಬರೋದಕ್ಕೆ ಶುರುವಾಗಿಬಿಡುತ್ತೆ. ಏನಂತ? ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎನ್ನುವಂಥ ರೀತಿಯಲ್ಲಿ. ಕಾರಣ, ಈ ಪರೀಕ್ಷೆ ಶುರುವಾಗೋಕ್ಕೂ ಮುನ್ನ ಒಂದು ಗೆಸ್ ಪೇಪರ್ ಅಂತ ಹೇಳಿ ಒಂದಷ್ಟು ಜನರ ಕೈಗೆ ಸಿಕ್ಕಿತ್ತು. ಕೈ ಬರಹದಲ್ಲಿ ಇದ್ದಿದ್ದು ಮತ್ತೊಂದು PDF ಅಂತದೆಲ್ಲವೂ ಕೂಡ ಸಿಕ್ಕಿತ್ತು. ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡಿ ನೋಡಿದಾಗ ಹೆಚ್ಚು ಕಡಿಮೆ 75% ಅಷ್ಟು ಪ್ರಶ್ನೆಗಳು ಗೆಸ್ ಪೇಪರ್ದು, ಅಸಲಿ ಪೇಪರ್ದು ಒಂದೇ ಇತ್ತು. ಅದಾದ ಬಳಿಕ ಯಾರೊಬ್ರು ಪೇರೆಂಟ್ ಹೋಗಿ ದೂರು ಕೊಡೋದಕ್ಕೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಪೊಲೀಸರು ತೆಗೆದುಕೊಳ್ಳೋದಿಲ್ಲ, ಏನೇನೋ ಕತೆ ಹೇಳೋದಕ್ಕೆ ಬಂದಿದ್ದೀರಿ ಅಂತ ಹೇಳಿ. ಅದಾದ ಬಳಿಕ ಅವ್ರು ಸೀದಾ NTA ಹತ್ರ ಹೋಗ್ತಾರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ, ಅವರೇ ಪರೀಕ್ಷೆ ನಡೆಸುವಂತ ಸಂಸ್ಥೆ. ಅವರು ಅದಾದ ಬಳಿಕ ಕೇಂದ್ರದ ತನಿಖಾ ಸಂಸ್ಥೆಗೆ ಈ ವಿಚಾರವನ್ನು ತಿಳಿಸ್ತಾರೆ. ಕೇಂದ್ರದ ತನಿಖಾ ಸಂಸ್ಥೆ ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಅವರೇ ಶಾಕ್ ಆಗಿಬಿಡ್ತಾರೆ. ಕಾರಣ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಆ ನಂತರ ಬಂದಂತ ಇನ್ನೊಂದಷ್ಟು ವಿಚಾರಗಳು ರಿಯಲಿ ಶಾಕಿಂಗ್. ಅದೆಲ್ಲವೂ ಕೂಡ ಯಾರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದು? ಇನ್ಯಾರೋ ಅಲ್ಲ, ಇದೇ NTA ಇದ್ದಂತ ಪ್ರೊಫೆಸರ್ಗಳು. NTA ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡೋದಿಕ್ಕೆ ಸಹಾಯ ಅಂತಲ್ಲ, ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತಾ ಇದ್ದಂಥವರೇ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡಿಬಿಟ್ಟಿದ್ರು. ಒಬ್ಬನ ಹೆಸರು PV ಕುಲಕರ್ಣಿ ಅಂತ ಹೇಳಿ, ದರಿದ್ರನ ಹೆಸರು PV ಕುಲಕರ್ಣಿ. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ. ನಾನು ಅನ್ಸೋದು ಇಂಥವ್ರನ್ನೆಲ್ಲ ಜೈಲಿಗೆ ಹಾಕೋದಲ್ಲ. ಯಾರ್ಯಾರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದವರು ಎಲ್ಲರನ್ನು ತಂದು ಒಂದು ಫೀಲ್ಡಲ್ಲಿ ನಿಲ್ಲಿಸ್ಬಿಟ್ಟು ಸುತ್ತಮುತ್ತ ಎಲ್ಲ ನಿಂತ್ಕೊಂಡು ಕಲ್ಲು ಹೊಡೆದು ಬಿಡಬೇಕು. ಒಮ್ಮೊಮ್ಮೆ ಅಂತೀವಿ ಕಾನೂನು ಕೈಗೆತ್ಕೊಳ್ಳೋ ತಪ್ಪು ಅಂತೇಳಿ. ಆದರೆ ಇಂಥವರಿಂದ ಎಷ್ಟು ಜನರ ಬದುಕು ಹಾಳು ಗೊತ್ತಾ? ನೀವೆಲ್ಲ ಸಿಂಪಲ್ ಆಗಿ ಯೋಚನೆ ಮಾಡುವ ರೀತಿಯಲ್ಲಿ ಇಲ್ಲ. ಈ ಎಷ್ಟೋ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. PV ಕುಲಕರ್ಣಿ ಅಂತ ಹೇಳಿ ಈತನಿಗೆ ಸಾಥ್ ಕೊಟ್ಟಂತವರು ಮನೀಷಾ ಮಂದಾರೆ ಅಂತ, ಈಕೆಯೂ ಕೂಡ ಪ್ರಾಧ್ಯಾಪಕಿ, ಮತ್ತೊಬ್ಬಳು ಮನೀಷಾ ವಾಗ್ಮರೆ ಅಂತ ಹೇಳಿ. ಈ PV ಕುಲಕರ್ಣಿ ಹಾಗೆ ಮನೀಷಾ ಇಬ್ಬರೂ ಕೂಡ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿದಂಥವರು. ಹಾಗೆ ತಮ್ಮದೇ ಆದಂಥ ಕೋಚಿಂಗ್ ಸೆಂಟರ್ನ ನಡೆಸ್ತಾ ಇದ್ದಂಥವ್ರು ಇವರೆಲ್ಲರೂ ಕೂಡ ತಮ್ಮ ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ತಂದುಕೊಟ್ಟು ಅವರ ಹತ್ರ ಲಕ್ಷ ಹಣವನ್ನ ಪೀಕಿದ್ದಾರೆ. ಅದಾದ ಬಳಿಕ ಅದು ಇನ್ನೊಬ್ಬರ ಕೈ ಸೇರಿದೆ, ಅವ್ರು ಇನ್ನೊಂದಷ್ಟು ಮಂದಿಗೆ ಹಂಚಿ ಅಲ್ಲಿ ಅವರು ಲಕ್ಷ ಹಣವನ್ನ ಪೀಕಿದ್ದಾರೆ. ಈ ಮೂಲಕ ದೇಶದ ಬೇರೆ ಬೇರೆ ಭಾಗಗಳಿಗೂ ಕೂಡ ಇದು ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ. ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕೇರಳ, ಗೋವಾ, ಹೀಗೆ ಎಲ್ಲ ಕಡೆಗೂ ಕೂಡ ಇದು ಸ್ಪ್ರೆಡ್ ಆಗಿಬಿಟ್ಟಿದೆ. ಒಬ್ಬರಿಂದ ಒಬ್ರು ಸಿಕ್ತವರೆಲ್ಲರೂ ಮಾರಾಟ ಮಾಡೋದೇ. ಅದರಲ್ಲೊಬ್ಬ BJPಯ ಯುವ ಮುಖಂಡನೂ ಕೂಡ ಇದ್ದ ಒಬ್ಬ, ಅದರಲ್ಲಿ ದಿನೇಶ್ ಬಿವಾಲ್ ಅಂತೂ ಏನೋ ಆತನ ಹೆಸರು ಬರುತ್ತೆ. ಒಟ್ಟಾರೆಯಾಗಿ ಸದ್ಯ 9 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇದು ಹೋಗ್ತಾ ಹೋಗ್ತಾ ಈಗ NTA ಕಂಪ್ಲೀಟ್ ಬುಡಕ್ಕೆ ಹೋಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾವುದು NTA? ಇದೇ ಪರೀಕ್ಷೆ ನಡೆಸಿದಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಆ NTA. ಏನ್ ಹೇಳಬೇಕು ಹೇಳಿ? ಬೇರೆಲ್ಲೋ ಲೀಕ್ ಆಗಿದ್ರೆ ಅಥವಾ ಇನ್ಯಾವುದೋ ಮೂಲಕ ಬಂದ್ರೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ಬಹುದು. ಯಾರು ಲೀಕ್ ಮಾಡಿದಂಥವ್ರು? ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿದಂಥವ್ರೆ ಲೀಕ್ ಮಾಡಿದ್ದಾರೆ. ಅವರೇ ತಂದು ತಮ್ಮ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳಿಗೆ ಕೊಟ್ಟು ರೆಡಿಯಾಗಿ ಅಂತ ಹೇಳಿ ಅವರಿಂದ ಲಕ್ಷ ಹಣವನ್ನ ಪೀಕಿದ್ದಾರೆ. ಅದಾದ ಬಳಿಕ ಇನ್ನೊಂದು ಯಾವುದೋ ಕೋಚಿಂಗ್ ಸೆಂಟರ್ಗೆ ಹೋಗಿದೆ, ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಿ ಅವರು ಕೂಡ ಲಕ್ಷ ಹಣವನ್ನು ಪೀಕಿದ್ದಾರೆ. ಹೀಗೆ ಹೋಗ್ತಾ 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 ಓರ್ವ ವಿದ್ಯಾರ್ಥಿಯ ಪೇರೆಂಟ್ಗೆ ಸಿಗ್ತಾ ಇದ್ದ ಹಾಗೆ ಅವರು ಅನುಮಾನ ಪಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡೋದಕ್ಕೆ ಹೋದಂತ ಕಾರಣಕ್ಕಾಗಿ ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬಂದು ಬಿಟ್ಟಿದೆ. ಇದು ಆಗಿದ್ದು. ಅದಾದ ಬಳಿಕ ಏನಾಯ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. NTA ಹೇಳುತ್ತೆ ನಾವು ಮರುಪರೀಕ್ಷೆನ ಮಾಡಿಬಿಡ್ತೀವಿ ಅಂತ ಹೇಳಿ. ಮರುಪರೀಕ್ಷೆ ಅಂತ ಅವ್ರು ಹೇಳೋದು ಸುಲಭ, ಆದ್ರೆ ಅದಷ್ಟು ಸುಲಭ ಅಲ್ವೇ ಅಲ್ಲ. ನನಗೀಗ ಅನುಮಾನ ಕಾಡ್ತಾ ಇರೋದು, ಹಿಂದಿನ ವರ್ಷಗಳಲ್ಲೂ ಕೂಡ ಈ ರೀತಿಯಾಗಿ ಆಗಿತ್ತಲ್ಲ, ಅಲ್ಲಿ ಎಷ್ಟು ಲೀಕ್ ಆಗಿತ್ತೋ, ಎಷ್ಟು ಹೊರಗಡೆ ಬಂದಿತ್ತೋ, ಬೆಳಕಿಗೆ ಬರದೆ ಎಷ್ಟು ಮುಚ್ಚೋಗ್ಬಿಟ್ಟಿದೆಯೋ ಒಂದು ಕೂಡ ಗೊತ್ತಿಲ್ಲ. ಈಗ ನೋಡಿ, ಇವರು ಮರುಪರೀಕ್ಷೆ ಅಂತ ಹೇಳ್ತಿದ್ರಲ್ಲ, ಸಿಂಪಲ್ ಆಗಿ ಯೋಚನೆ ಮಾಡಿ. ನೀವು ಪೇರೆಂಟ್ಸ್ನ ತ್ಯಾಗದಿಂದಲೂ ಯೋಚನೆ ಮಾಡಿ. ಒಂದು ಕಡೆಯಿಂದ ಪೇರೆಂಟ್ಸ್ ತ್ಯಾಗ ಮಾಡಿದ್ದಾರೆ, ವಿದ್ಯಾರ್ಥಿಗಳು ಕೋಚಿಂಗ್ ಅನ್ನು ಪಡೆದುಕೊಂಡಿದ್ದಾರೆ, ಹಗಲು ರಾತ್ರಿ ಶ್ರಮಪಟ್ಟು ಪರೀಕ್ಷೆನ ಕ್ಲಿಯರ್ ಮಾಡಿದ್ದಾರೆ. ಅದಾದ ಬಳಿಕ ಒಳ್ಳೆ ರಿಸಲ್ಟ್ ಬರುತ್ತೆ, ಕೌನ್ಸಿಲಿಂಗು, ಕಾಲೇಜು, ಈ ರೀತಿಯ ಕನಸು ಕಾಣ್ತವ್ರು ಆರಾಮಾಗಿ ಮನೇಲಿದ್ದಾರೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ, ಸ್ವಲ್ಪ ಆರಾಮಾಗಿ ಮನೇಲಿ ಕೂತ್ಕೊಂಡಿದ್ದಾರೆ. ಅಯ್ಯೋ ನೀಟ್ ಪರೀಕ್ಷೆನ ಬರ್ದಾಯ್ತಲ್ಲ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ, ನೀಟ್ ಪರೀಕ್ಷೆ ಬರ್ದಂತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಚೀನಾದ ಯಾವುದೋ ಒಂದು ಪರೀಕ್ಷೆ ಟಫೆಸ್ಟ್ ಪರೀಕ್ಷೆ ಅಂತ, ಅದನ್ನು ಬಿಟ್ಟರೆ ನೀಟ್ ಪರೀಕ್ಷೆಯೇ ಇಡೀ ಗ್ಲೋಬಲ್ ಆಗಿ ಅತ್ಯಂತ ಟಫ್ ಎನ್ಸ್ಕೊಳ್ಳುವಂತ ಪರೀಕ್ಷೆ. ಬರ್ದು ರಿಲ್ಯಾಕ್ಸ್ ಆಗಿ ಆರಾಮಾಗಿರುವಂತ ಸಂದರ್ಭದಲ್ಲಿ ಇಲ್ಲ ನೀವು ಜೂನ್ 21ನೇ ತಾರೀಕು ಮತ್ತೊಮ್ಮೆ ಪರೀಕ್ಷೆ ಬರೀಬೇಕು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಾಗಬೇಡ, ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ.
ಆ ಕಾರಣಕ್ಕಾಗಿ ಇದೀಗ 4 ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಹೆಸರನ್ನ ಗಮನಿಸ್ತಾ ಹೋಗೋಣ. ಒಬ್ರು ಉತ್ತರ ಪ್ರದೇಶದ 21 ವರ್ಷದ ರಿತಿಕ್ ಮಿಶ್ರಾ ಅಂತ ಹೇಳಿ 3ನೇ ಬಾರಿ ಪರೀಕ್ಷೆಯನ್ನು ಬರೆದಿದ್ರು. ಅವರೊಂದು ಪತ್ರವನ್ನು ಕೂಡ ಬರೆದು ಹೋಗಿದ್ದಾರೆ, ನನ್ನ ಜನ್ಮದಲ್ಲಿ ನೀಟ್ ಪರೀಕ್ಷೆಯನ್ನು ಬರೀಬಾರ್ದು, ಆ ಕಾರಣಕ್ಕಾಗಿ ನಾನು ಪ್ರಾಣ ಕಳ್ಕೊಳ್ತಿದ್ದೀನಿ ಅಂತ ಹೇಳಿ. ಮತ್ತೊಬ್ಬರ ಹೆಸರು ದೆಹಲಿಯಿಂದ ಅಂಶಿತಾ ಅಂತ ಹೇಳಿ ಹೆಣ್ಮಗಳು 4ನೇ ಬಾರಿ ಪರೀಕ್ಷೆಯನ್ನು ಬರೆದಿದ್ರು. ಮತ್ತೊಬ್ರು ರಾಜಸ್ಥಾನದ ಪ್ರದೀಪ್ ಮಹಿಚ್ ಅಂತ ಹೇಳಿ, ಮತ್ತೊಬ್ರು ಗೋವಾದ ಸಿದ್ಧಾರ್ಥ್ ಹೆಗಡೆ ಅಂತ ಹೇಳಿ, ಈ ರೀತಿಯಾಗಿ 4 ಮಂದಿ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ನೀಟ್ ಪರೀಕ್ಷೆಯ ಮಾನಸಿಕವಾದಂತ ಒತ್ತಡವನ್ನು ತಾಳಲಾರದೆ. ಇಷ್ಟೆಲ್ಲ ಆದ್ಮೇಲೆ ಸಹಜವಾಗಿ ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಲ್ಲಿ ಪ್ರತಿಭಟನೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಇದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾದಂತವ್ರು ಮಾತ್ರ ಆರಾಮಾಗಿ ಸೈಲೆಂಟ್ ಆಗಿ ಕಾಲ ಕಳೀತಾ ಇದ್ದಾರೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವೇನೋ ಮಾಡೋಣ, ಇದರಲ್ಲಿ ಏನೋ ಒಂದಷ್ಟು ಬದಲಾವಣೆಯನ್ನು ತರ್ತೀವಿ, ಹಾಗೆ ಹೀಗೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಸ್ವತಃ NTA ಇಂದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರು ಕೂಡ ಇದರ ಜವಾಬ್ದಾರಿಯನ್ನ ಯಾರೂ ತೆಗೆದುಕೊಳ್ತಾ ಇಲ್ಲ. ಸಂಬಂಧಪಟ್ಟಂತವ್ರು ರಾಜೀನಾಮೆಯನ್ನು ಕೊಡ್ತಾ ಇಲ್ಲ. ಕೇಂದ್ರ ಸಚಿವರ ಧರ್ಮೇಂದ್ರ ಪ್ರಧಾನ್ ಮಾತ್ರ ಆರಾಮಾಗಿ ಕಾಲ ಕಳೀತಾ ಇದ್ದಾರೆ, ಅಥವಾ ಕೇಂದ್ರದ ಬೇರೆ ಬೇರೆ ನಾಯಕರು ಕೂಡ ಆರಾಮಾಗಿ ಇದ್ದಾರೆ. ಮಾತೆತ್ತಿದ್ರೆ ಭಾಷಣ ಮಾಡ್ತಿರ್ತಾರೆ, ನಮ್ಮ ಯುವ ಶಕ್ತಿ, ಯುವ ಪಡೆ, ಯುವಕರ ಅದು ಇದು ಮಣ್ಣು ಮಸಿ ಎನ್ನುವ ರೀತಿಯಲ್ಲಿ. ಆದ್ರೆ ಇವತ್ತು ಅದೇ ಯುವಕ ಯುವತಿಯರ ಬಾಳನ್ನ ಸರ್ವನಾಶ ಮಾಡೋದಕ್ಕೆ ಹೊರಟ್ಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ. ಒಮ್ಮೆ ಬರೆದಂಥವ್ರು, ರಿಲ್ಯಾಕ್ಸ್ ಆದಂಥವ್ರು ಮತ್ತೊಮ್ಮೆ ಪರೀಕ್ಷೆಯನ್ನು ಬರಿಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ವೇ ಅಲ್ಲ. ತುಂಬಾ ಜನ ಅಂದ್ಕೊಳ್ಬಹುದು, ಓದ್ದೋರಿಗೆ ಬರೆಯೋಕೇನಪ್ಪ ಅಂತ ಹೇಳಿ. ನಮ್ಮಲ್ಲಿ ಅಂಥವ್ರ ಸಂಖ್ಯೆ ಜಾಸ್ತಿ, ನಿಜವಾದಂಥ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳುವಂಥವ್ರ ಸಂಖ್ಯೆ ಕಡಿಮೆ. ಇದು ಆಗಿರೋದು. ನೋಡೋಣ, ಮುಂದಾದ್ರೂ ಇವರು ಎಚ್ಚೆತ್ತುಕೊಳ್ತಾರ, ಮುಂದೆ ಆದರೂ ಕೂಡ ನೆಟ್ಟಗೆ ಪರೀಕ್ಷೆ ನಡೆಸುವ ಇದಿದೆಯಾ ಇವರಿಗೆ ಎನ್ನುವಂಥ ರೀತಿಯಲ್ಲಿ. ಅದು ಬಹಳ ದೊಡ್ಡದಲ್ಲ ಪರೀಕ್ಷೆ ನಡೆಸೋದೇನು. ಇವರೇ ಹಠಕ್ಕೆ ಬಿದ್ದಿದ್ದಾರೆ, ಇಡೀ ದೇಶಾದ್ಯಂತ ಒಂದೇ ಪರೀಕ್ಷೆ ನಡೆಸಬೇಕು ಎನ್ನುವ ರೀತಿಯಲ್ಲಿ. ಹಠಕ್ಕೆ ಬಿದ್ದು ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೊರಟ ಮೇಲೆ ಆ ಪರೀಕ್ಷೆನ ನೀಟಾಗಿ ಮಾಡಬೇಕು. ಈಗಿನ ಟೆಕ್ನಾಲಜಿಯಲ್ಲಿ, ಈಗಿನ ಇದರಲ್ಲಿ ಅದು ಅಷ್ಟು ಸುಲಭ ಅಲ್ಲ, ಅಷ್ಟು ಕಷ್ಟ ಅಲ್ವೇ ಅಲ್ಲ. ಆದರೆ ಇವರಿಗೆ ಆ ಪರೀಕ್ಷೆ ನಡೆಸುವಂತ ಇದೇ ಇಲ್ಲ, ಸರಿಯಾದ ರೀತಿಯಲ್ಲಿ ಪರೀಕ್ಷೆನ ಹೇಗೆ ನಡೆಸಬೇಕು ಅಂತ ಹೇಳಿ. NTA ಇಂದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ ಅಂದ್ರೆ ನೀವು ಯೋಚನೆಯನ್ನ ಮಾಡಿ. ಹೇಗೆ ವಿದ್ಯಾರ್ಥಿಗಳು ನಂಬಬೇಕು? ಪ್ರತಿ ವರ್ಷವೂ ಕೂಡ ಎಷ್ಟು ಈಗ ಪ್ರಶ್ನೆ ಪತ್ರಿಕೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಮನಸ್ಸಲ್ಲಿ ಅನ್ಸ್ತಾನೆ ಇರುತ್ತೆ, ಇದೆಲ್ಲ ಲೀಕ್ ಆಗ್ಬಿಡುತ್ತೋ, ಲೀಕ್ ಆಗಿದೆಯೇನೋ, ನಾವು ಮತ್ತೊಮ್ಮೆ ಪರೀಕ್ಷೆ ಬರೆಯುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೋ, ಏನು ಕಥೆ ಎನ್ನುವಂತ ರೀತಿಯಲ್ಲಿ. ಒಂದು ರೀತಿಯಲ್ಲಿ ಇದು ಅತಿ ದೊಡ್ಡ ಮಾಫಿಯಾ, ಅತಿ ದೊಡ್ಡ ದಂಧೆ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೆಲವು ಮೀನುಗಳು ಸಿಕ್ಕಿಬಿದ್ದ ಹಾಗೆ ಕಾಣಿಸ್ತಾ ಇದ್ದಾವೆ. ಇದರ ಹಿಂದೆ ದೊಡ್ಡ ತಿಮಿಂಗಿಲ ಅಡಗಿ ಕುಳಿತಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಆ ದೊಡ್ಡ ಹೆಸರುಗಳು ಹೊರಗಡೆ ಬರಬೇಕು. ಈಗ ಸಣ್ಣ ಪುಟ್ಟ ಹೆಸರುಗಳು ಹೊರಗಡೆ ಬಂದಿದೆಯಲ್ಲ, ಬರೀ ಸಣ್ಣ ಪುಟ್ಟ ಹೆಸರುಗಳು ಹೊರಗಡೆ ಬಂದ್ರೆ ಸಾಲದು, ದೊಡ್ಡ ಹೆಸರು ಏನಿದೆ ಅದು ಹೊರಗಡೆ ಬರಬೇಕು. ಇವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಮಾಫಿಯಾವನ್ನ ರಚನೆ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಹೆಸರಿಗಷ್ಟೇ ಪರೀಕ್ಷೆಯನ್ನು ನಡೆಸಿ ಇವರಿಗೆ ಬೇಕಾದಂಥವ್ರನ್ನ ಪಾಸ್ ಮಾಡಿ, ಇವರಿಗೆ ಬೇಕಾದಂಥವ್ರು ಡಾಕ್ಟರ್ ಆಗುವಂತ ಏನೋ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಸೇರ್ಕೊಂಡು ಇಡೀ ದೇಶವನ್ನು ಇವರೆಲ್ಲರೂ ಕೂಡ ಸೇರ್ಕೊಂಡು ಬಕ್ರ ಮಾಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಆಗಿರೋದು. ಬಂಧುಗಳೇ, ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.